ಯಾರು ಕೊಡಲ್ಲ ಸರ್, ಯಾಕೆ ಹೇಳಿ, ಯಾಕೆ ಕರ್ಕೊಂಡು ಸರ್? ಯಾರು ಫ್ರೀಡಮ್ ಪಾರ್ಕ್ ಅಲ್ಲಿ ಹೇಳಿ ಸರ್, ಸಿಎಂ ಸರ್ಗೆ ಕೇಳೋದು, ಸಿಎಂ ಸರ್ಗೆ ಕೇಳೋದು, ದಯವಿಟ್ಟು ನಮಗೆ ಎಕ್ಸಾಮ್ ಪೋಸ್ಟ್ಪೋನ್ ಮಾಡಿ. ನೋಡಿ, ನಾವು ಫ್ರೀಡಮ್ ಪಾರ್ಕ್ ಅಲ್ಲಿ ಪ್ರೊಟೆಸ್ಟ್ ಮಾಡಿದ್ರು. ಬನ್ನಿ ಸರ್, ನೋಡಿ ಇಲ್ಲಿ ಲೈವ್ ಅಲ್ಲಿ ನೋಡಿ. ನಾವು ಕೇವಲ ಒಬ್ರದಲ್ಲ ರಿಪೋರ್ಟ್, ನೀವು ಜನಾಭಿಪ್ರಾಯ ತಗೊಳ್ಳಿ, ಎಲ್ಲಾರ್ದು ತಗೊಂಡು ಡಿಸೈಡ್ ಮಾಡಿ. ಬನ್ನಿ ಸರ್, ಸಿಎಂ ಸರ್ ನೋಡಿ, ನಮ್ಮಂತ ಸೇವೆ ಮಾಡಬೇಕು ಅಂತ ಬರೋಕ್ಕೆ ಕಷ್ಟಪಡ್ತಿದೀವಿ ಅಂತ ಅಂದ್ರೆ ನೀವು ಬಂದು ಆಲಿಸ್ಬೇಕು ನಮ್ಗೆ ಏನಾಗ್ತಿದೆ ಅಂತ. ನಾವ್ ಎಲ್ಲಿಗೆ ಬೇಕಾದ್ರೂ ಸರಿ, ನಿಮ್ ಮನೆಗೆ ಬರ್ಬೇಕಾ ಬರ್ತೀವಿ. ತುಂಬಾ ಸ್ಟೂಡೆಂಟ್ಸ್ ಪ್ರತಿಯೊಬ್ಬರಿಗೂ ಬೇಕಾಗಿರೋದು KS ಎಕ್ಸಾಮ್ ಪೋಸ್ಟ್ಪೋನು. ಯಾಕೆ ಅಂತ ಹೇಳಿದ್ರೆ, 1 ತಿಂಗಳು ಮುಂಚೆನೆ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಿದ್ದಾರೆ ಸರ್. 1 ತಿಂಗಳು ಮುಂಚೆನೆ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಿದ್ದಾರೆ. ಮತ್ತೆ ಕಾಲಾವಕಾಶ ಬೇಕು. ಇದು ಕಂಪ್ಲೀಟ್ಲಿ ಟೀಚರ್ KPSC ಕರಪ್ಷನ್ ಮಾಡ್ತಾ ಇದೆ. ಯಾರೋ 3-4 ಜನ ಮೆಂಬರ್ಸ್ಗೆ ಇವರು ದುಡ್ಡು ಮಾಡ್ಕೊಳ್ಳೋದಕ್ಕೋಸ್ಕರ ತಾರಾತುರಿ ವೀಕ್ ಡೇಸ್ ಅಲ್ಲಿ ಫಸ್ಟ್ ಟೈಮು ಇಡೀ ಹಿಸ್ಟ್ರಿ ಆಫ್ KPSC ಅಲ್ಲಿ ಫಸ್ಟ್ ಟೈಮು ವೀಕ್ ಡೇಸ್ ಅಲ್ಲಿ ಎಕ್ಸಾಮ್ ಮಾಡ್ತಾ ಇದ್ದಾರೆ. ವೀಕ್ ಡೇಸ್ ಅಲ್ಲಿ ಎಕ್ಸಾಮ್ ಮಾಡ್ತಾ ಇದ್ದಾರೆ. KPSC ಅಲ್ಲಿ ಕಂಪ್ಲೀಟ್ ಎಕ್ಸಾಮ್ KS ಎಕ್ಸಾಮ್ ಪೋಸ್ಟ್ಪೋನ್ ಆಗ್ಲೇಬೇಕು. ನಮಗೆ KS ಎಕ್ಸಾಮ್ ಪೋಸ್ಟ್ಪೋನ್ ಆಗಿಲ್ಲ ಅಂತ ಅಂತಂದ್ರೆ ನೀವು ದಯವಿಟ್ಟು ನಾವು ನಿಮ್ಮ ಮನೆ ಹತ್ರನೇ ಬರ್ತೀವಿ ಸರ್. ಪ್ರತಿಯೊಬ್ಬರಿಗೂ ಸ್ಟೂಡೆಂಟ್ಸ್ಗೂ ನ್ಯಾಯ ಬೇಕು. ನ್ಯಾಯ ಕೊಟ್ಟಿಲ್ಲ ಅಂತಂದ್ರೆ ದಯವಿಟ್ಟು ನೀವೆಲ್ಲರಿಗೂ ಒಂದು ಫಾಯ್ದೆ ಕೊಟ್ಬಿಡಿ ಸರ್ ಎಲ್ಲರಿಗೂ ದಯವಿಟ್ಟು. ಯಾಕೆಂದ್ರೆ ನಾವು ಪೋಲ್ ಹಾಕಿದೀವಿ ನೋಡಿ, more than 80% KS ಎಕ್ಸಾಮ್ ಮುಂದೆ ಹೋಗ್ಲೇಬೇಕು. ಯಾಕೆಂದ್ರೆ ಕಂಪ್ಲೀಟ್ ಕರಪ್ಷನ್ ಆಗ್ತಾ ಇದೆ. ಮತ್ತೆ ಸ್ಟೂಡೆಂಟ್ಸ್ಗೆ ಓದೋದಕ್ಕೆ ಅವಕಾಶ ಮಾಡಿಕೊಡಿ. ಸ್ಟೂಡೆಂಟ್ಸ್ ಪರವಾಗಿ ನ್ಯಾಯ ಕೊಡೋರು ಹೋರಾಟ